ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ರವಿಚಂದ್ರನ್ ಸರ್ ಅವರು ಒಂದಿಷ್ಟು ವರ್ಷದ ನಂತರ ಮತ್ತೆ ಡೈರೆಕ್ಷನ್ಗೆ ಇಳಿದಿದ್ದಾರೆ. ಇವ್ರ ತಲೆಯಲ್ಲೂ ಏನು ಓಡ್ತಿದೆ ಅಂದರೆ ಗಾಯ್ಸ್, KGF ಚಾಪ್ಟರ್ 2ನ ಮೀರ್ಸೋಂಥ ಮೂವಿ ಮಾಡಬೇಕು ಅಂತ ಇವ್ರ ತಲೆಯಲ್ಲಿ ಓಡ್ತಿದೆ. ಯಾಕಂದರೆ ಒಂದು ಇಂಟರ್ವ್ಯೂ ಅಲ್ಲಿ ಆಲ್ರೆಡಿ ಹೇಳಿದ್ದಾರೆ, ರವಿಚಂದ್ರನ್ ಅವರಿಗೆ ಎಂಥ ಮೂವಿ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅವರು ಕೇಳಿದರೆ, ಈಗೇನು ಹಿಟ್ ಆಯ್ತಲ್ಲ KGF ಚಾಪ್ಟರ್ 2 ಅದನ್ನು ಮೀರ್ಸು ಮಗನೆ ಅಂತ ಅವ್ರ ಮನಸ್ಸು ಹೇಳುತ್ತತ್ತ ಹೇಳಿದ್ದಾರೆ. ಅವರಂತ ಒಬ್ಬರೇ ಅಲ್ಲ ಬಿಡಿ, ತುಂಬ ಜನ ಸಿನಿಮಾದವರು KGFನ ನೋಡಿ ಸೈಕ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ನಾನು ಒಬ್ಬನು ಬಿಡಿ. ನನ್ನ ಬಗ್ಗೆ ಆಮೇಲೆ ಹೇಳ್ತೀನಿ ಅನದರ್ ವಿಡಿಯೋದಲ್ಲಿ. ನನ್ನ ಬಿಗ್ ಡ್ರೀಮ್ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ಪಕ್ಕಕ್ಕಿಡೋಣ. ಈಗ ಐ ಆಮ್ ಗಾಡ್ ದಿ ಕ್ರೇಜಿ ಬಗ್ಗೆ ಮಾತಾಡೋಣ. ಐ ಆಮ್ ಗಾಡ್ ದಿ ಕ್ರೇಜಿ ಸ್ಟೋರಿ ಏನಿರುತ್ತೋ ಗೊತ್ತಿಲ್ಲ, ಅದು ರವಿಚಂದ್ರ ಅವರ ಶೈಲಿಯಲ್ಲಿ ಬರುತ್ತೋ ಅದಕ್ಕಿನ್ನ ಮೀರಿಸುವಂಥ ಬೇರೆ ಪ್ರಯತ್ನದ ಥರ ಬರುತ್ತೋ, ಅದು ಮೂವಿ ಬಂದ ಮೇಲೇ ನೋಡಬೇಕು. ಅದು ಹೇಳ್ಬಿಟ್ಟಿದ್ದಾರೆ ಮತ್ತು KGF 2ನ ಮೀರಿಸೋವಂಥ ಮೂವಿನೇ ಮಾಡಬೇಕು ಅಂತ. ನೋಡಬೇಕು ಏನನ್ಸುತ್ತೆ ಅಂತ, ಈ ಯಾವ ಥರ ಮೂಡಿ ಬಂದಿರುತ್ತೆ ಅಂತ. ಈ ಮೂವಿನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಆಶ್ಚರ್ಯ ವಿಷಯ ಅಂದರೆ 35 ಸಾಂಗ್ಸ್ ಇದೆ ಅಂತಿದ್ದಾರೆ ಗಾಯ್ಸ್. 35 ಸಾಂಗ್ ಅಂದರೆ ಒಂದು ಸಾಂಗು 4ರಿಂದ 5 ನಿಮಿಷ ಬಂದರೆ, ಅಲ್ಲ ಗಾಯ್ಸ್, 2 ಗಂಟೆಯಿಂದ 2.5 ಅವರ್ ಅಲ್ಲೇ ಹೋಗ್ಬಿಡುತ್ತಲ್ಲ ಮೂವಿ. 3 ಗಂಟೆದಿರುತ್ತೋ 3.5 ಗಂಟೆದಿರುತ್ತೋ ಗೊತ್ತಿಲ್ಲ ಗಾಯ್ಸ್. ಐ ಆಮ್ ಗಾಡ್ ದಿ ಕ್ರೇಜಿ ಒಂದು ಹೆಣ್ಣಿನ ಮೇಲೆ ಮಾಡಿದ್ದಾರೆ ಅಂತಿದ್ದಾರೆ ಕತೆ. ಮತ್ತು ಹೇಳ್ತಿದ್ದಾರೆ, ನಿಮಗೆ ನಿಮ್ಮ ಜೀವನದಲ್ಲೇ ಯಾವ ಮೂವಿನೂ ಈ ಥರ ಫೀಲ್ ಕೊಟ್ಟಿರಲ್ಲ, ಆ ಥರ ಈ ಫೀಲ್ ಕೊಡುತ್ತೆ ಈ ಮೂವಿ ಅಂತ ಹೇಳ್ತಿದ್ದಾರೆ ರವಿಚಂದ್ರನ್ ಸರ್ ಅವರು. ಮತ್ತು ನಿಮಗೇನಾದರೂ ಮೂವಿ ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡಲಿಲ್ಲ ಅಂದರೆ ನನ್ನ ಹೆಸರನ್ನೇ ಬದಲಾಯಿಸ್ಕೊತೀನಿ, ರವಿಚಂದ್ರನ್ ಅನ್ನೋದೇ ಇರಲ್ಲ ನನ್ನ ಹೆಸರು, ನನ್ನ ಹೆಸರನ್ನೇ ಬದಲಾಯಿಸ್ಕೊತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ಬೇಸಿಕಲಿ ಸಿನಿಮಾದವ್ರಿಗೆ ಅಷ್ಟೇ ಕಾನ್ಫಿಡೆನ್ಸ್ ಇರ್ಸೆ ಗಾಯ್ಸ್, ನಾನು ಒಬ್ಬ ಅದರಲ್ಲಿ. ಅಂದರೆ ಅವ್ರಿಗೇನೋ ಒಂದು ಅಷ್ಟು ಕಾನ್ಫಿಡೆನ್ಸ್ ಗಾಯ್ಸ್ ಎಲ್ರಿಗೂ, ಬಟ್ ಎಲ್ಲ ಮೂವಿ ಅಷ್ಟು ಆ ಥರ ಸದ್ದು ಮಾಡಲ್ಲ, ಥರ ದೊಡ್ಡ ದೊಡ್ಡ ರೆಕಾರ್ಡ್ಗಳನ್ನು ಮಾಡಲ್ಲ ಯಾವ ಎಲ್ಲ ಮೂವಿ. ಎಲ್ಲೋ ಇಂಟರ್ವ್ಯೂವಲ್ಲಿ ನೋಡಿದ್ದೆ, ರವಿಚಂದ್ರ ಅವರು ಸೋಲೋದಕ್ಕೆ ಕಾರಣ ಇದೆ ನಾನು ಅಂತ ಅನ್ನೋದೇ ಅಂತ ಅಂತಿದ್ರು. ಏನೇ ಇರಲಿ ಗಾಯ್ಸ್, ಅದು ಅವರವರ ಒಂದೊಂದು ದೊಡ್ಡ ಕನಸು, ಅವ್ರಿಗಿಷ್ಟ ಬಂದಂಗೆ ಮೂವಿ ಮಾಡೋದು. ಪ್ರೇಮ್ ಸರು ಆಗಿರ್ಬೋದು, ಪ್ರೇಮ್ ಸರಿಗೂ ಯಾರೋ ಒಬ್ರು ಕೇಳಿದ್ರೆ ಶಿವಣ್ಣ ಅವ್ರನ್ನ ಆ ಥರ ತೋರಿಸ್ಬಾರ್ದಿತ್ತು, ಸುದೀಪ್ ಅವ್ರನ್ನ ಆ ಥರ ತೋರಿಸ್ಬಾರ್ದು ಏನೋ ಹಿಂಗೆ ಯಾರೋ ಅಂದರೆ, ಪ್ರೇಮ್ ಸರು ಹೇಳಿದರು ಅದು ಅವ್ರಿಗೆ ಮಾಡೋಣಪ್ಪ, ಅವ್ರಿಗೆ ಮಾಡೋಣ ಮಗ, ಅದು ಸುದೀಪ್ ಅವ್ರನ್ನ ಈ ಥರ ತೋರಿಸ್ಬೇಕು, ಶಿವಣ್ಣ ಅವ್ರನ್ನ ಈ ಥರ ತೋರಿಸ್ಬೇಕು, ದಟ್ಸ್ ಮೈ ಡ್ರೀಮ್, ಅದಕ್ಕೋಸ್ಕರ ನಾನು ಮಾಡಿದೆ. ನನ್ನ ಮೂವಿ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಅದನ್ನು ಬಿಟ್ಟರೆ ಇವ್ರನ್ನ ಆ ಥರ ತೋರಿಸ್ಬೇಕು, ಇವ್ರನ್ನ ಈ ಥರ ತೋರಿಸ್ಬಾರ್ದಿತ್ತು, ಈ ಥರ ಮಾತಾಡಿದರೆ ಅದು ಅವ್ರಿಗೆ ಮಾಡೋಣ, ಇದು ನನ್ನ ಡ್ರೀಮ್, ಅದಕ್ಕೆ ನಾನು ಈ ಥರ ಮಾಡಿದೆ ಅಂತ ಪ್ರೇಮ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ರು, ನೋಡಿದೆ. ಇಷ್ಟ ಗಾಯ್ಸ್, ಏನಿಲ್ಲ, ಅವ್ರವ್ರ ದೊಡ್ಡ ಡ್ರೀಮು, ಅವ್ರವ್ರ ಒಂದು ಹುಚ್ಚು ಕನಸು, ಅವರವರ ಒಂದು ಎಫರ್ಟು, ಮತ್ತು ಅದು ಎಲ್ಲ ಟೈಮಿಂಗ್ಸ್ ಮೇಲೆ ಗಾಡ್ ಮೇಲೆ ಡಿಪೆಂಡ್ ಆಗಿರೋದು, ಹಣೆ ಬರದಲ್ಲಿ ಡಿಪೆಂಡ್ ಆಗಿರೋದು. ಏನು ಮಾಡಲಿ ಮೂವಿ ಹೇಗಿರುತ್ತೋ ಏನು ಬಂದಮೇಲೆ ನೋಡೋಣ. ಅಂದರೂ ಒಂಥರ ಏನೋ ಆಶ್ಚರ್ಯ ಅನಿಸ್ತಿದೆ, ಇಂಟ್ರೆಸ್ಟಿಂಗ್ ಅನಿಸ್ತಿದೆ, ಹೊಸ್ದು ಅನಿಸ್ತಿದೆ ತುಂಬ. ಮೂವಿ ಏನೋ ಒಂದು ಹೆಣ್ಣಿನ ಮೇಲೆ ಮಾಡಿದಾರಂತೆ, ಹೆಣ್ಣಿನ ಮೇಲೆ ಅವ್ರು ಯಾವ ಥರ ಮೂವಿ ಮಾಡಿರ್ತಾರೋ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಅಂದರೆ ಬೇರೆ ಮೂವಿ ನೋಡಿದ್ದೀವಿ, ಎಲ್ಲ ಲವ್ ರೊಮ್ಯಾಂಟಿಕ್ ಈ ಥರನೇ ಇರುತ್ತೆ, ಇದು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಐ ಆಮ್ ಗಾಡ್ ದಿ ಕ್ರೇಜಿ ಅಂತ ಇದೆ ಟೈಟಲ್ಲು. ಇದರಲ್ಲಿ ಮೇನ್ ಆಶ್ಚರ್ಯ ಅನಿಸೋದಂದರೆ ಅದೇ 35 ಸಾಂಗು. ನೋಡೋಣ ಯಾವ ಥರ ಇರುತ್ತೆ ಮೂವಿ ಅಂತ. ಇನ್ನೂ ಯಾವುದೇ ಅಪ್ಡೇಟ್ಸ್ ಇಲ್ಲ ಆ ಮೂವಿ ಬಗ್ಗೆ. ಬೇಗ ಬರ್ತೀನಿ ಅಂತ ಹೇಳ್ತಿದ್ದಾರೆ, 25ರಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಇನ್ನೇನು ಬರ್ತೀನಿ ಬೇಗ ಅಂತ ಹೇಳ್ತಿದ್ದಾರೆ. ನೋಡೋಣ, ಇನ್ನೂ ಟ್ರೈಲರ್ ಇಲ್ಲ, ಸಾಂಗ್ ಇಲ್ಲ, ಟೀಸರ್ ಇಲ್ಲ, ಫಸ್ಟ್ ಲುಕ್ ಗ್ಲಿಮ್ಸ್ ಏನೂ ಇಲ್ಲ. ಯಾವಾಗ ಮೂವಿ ಬರುತ್ತೋ ನೋಡೋಣ, ವೇಟ್ ಮಾಡೋಣ. ಇಷ್ಟು ಹೇಳ್ಬೇಕನ್ನಿಸ್ತು ಗಾಯ್ಸ್. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಗಾಯ್ಸ್, ಬಾಯ್. ವಿಡಿಯೋ ಮುಗಿಸ್ತೀನಿ.